ಅತ್ಗೆ ನಾನು ಅಮೆರಿಕಾದಲ್ಲಿ ಓದ್ ಬಂದವನು. ನೀವು ನನ್ನನ್ನು ಹೋಗಿ ಭೂತ ಹಿಡ್ಕೊಳ್ಳುತ್ತೆ ಪಿಶಾಚಿ ಹಿಡ್ಕೊಳ್ಳುತ್ತೆ ಅಂದ್ರೆ ಸಿಲಿಯಾಗಿರುತ್ತೆ. ಇಷ್ಟಕ್ಕೂ ಇದನ್ನ ಕಟ್ಕೊಳ್ಳೋದು ನನಗಿಷ್ಟ ಇಲ್ಲ. ವಿಶಾಲ್, ಇನ್ನು 9 ದಿನ ಈ ರಕ್ಷೆ ನಿನ್ನ ಕೈಯಲ್ಲೇ ಇರಬೇಕು. ವಿಶಾಲ್, ಅದನ್ನ ಮಾತ್ರ ತೆಗಿಬೇಡ. ಅದು ನಿನಗೆ ಶ್ರೀರಾಮ ರಕ್ಷೆ. ಇಟ್ಸ್ ಆಲ್ ರೈಟ್. ಈ ರಕ್ಷಿಸುತ್ತೆ ಅಂತ ಹೇಳಿದ್ರಲ್ಲ, ನೋ ವರೀಸ್, ಲೆಟ್ ಮೀ ಗೋ ನಾವ್. ವಿಶಾಲ್, ನಿನ್ನೊಬ್ನೇ ಕಳ್ಸೋಕ್ ನನಗಿಷ್ಟ ಇಲ್ಲ. ಹಾಗಾದ್ರೆ ಅಮ್ಮನ್ ಕರ್ಕೊಂಡು ಹೋಗ್ತೀನಿ. ಓಕೆ, ನಾನು ಹೋಗ್ತೀನ್ರಿ. ಅಕ್ಕ, ನೀನ್ ಹೋಗ್ತಿದ್ಯಾ? ಮತ್ತೆ ನೀನ್ ಹೋಗ್ತೀಯಾ? ನಾನ್ ಯಾಕೆ ಹೋಗ್ಲಿ? ಅದು ಬೋರಿಂಗ್ ಟ್ರಿಪ್ ಅಕ್ಕ. ನೀನ್ ಇಲ್ಲೇ ಇದ್ದು ಮಾಡ್ಬೇಕಾಗಿರೋ ಕೆಲ್ಸನ್ ಮಾಡು. ಕಾರಿನ ಬ್ರೇಕ್ ಕಟ್ ಮಾಡಿ ಬಂದಿದ್ದೀನಿ ಅಕ್ಕ. ಹೋದ್ರೆ ನೀನು ಟಿಕೆಟ್ ತಗೋತೀಯ? ಏನಕ್ಕ ಯೋಚನೆ ಮಾಡ್ತಾ ಇದೀಯಾ? ಕತ್ಲಾಗೋದ್ರಲ್ಲೂ ಹೋಗ್ಬಿಟ್ ಬನ್ನಿ. ಅತ್ತೆ, ತಗೊಳ್ಳಿ ನಿಮ್ಮ ಹ್ಯಾಂಡ್ ಬ್ಯಾಗ್. ತಗೊಳ್ಳಿ ಅತ್ತೆ, ತಗೊಳ್ಳಿ. ಕ್ಷೇಮವಾಗಿ ಹೋಗ್ಬಾ ವಿಶಾಲ್. ಆಗ್ಲಿ ಡ್ಯಾಡ್. ಅಮ್ಮ ಬನ್ನಿ. ನಡಿ. ಕಾರಿನ ಬ್ರೇಕ್ ಕಟ್ ಮಾಡಿ ಬಂದಿದ್ದೀನಿ ಅಕ್ಕ. ಹೋದ್ರೆ ನೀನು ಟಿಕೆಟ್ ತಗೋತೀಯ? ಅಮ್ಮ, ಏನಾಯ್ತಮ್ಮ? ಏನಾಯ್ತು? ಅಯ್ಯೋ, ರಕ್ತ ಬರ್ತಾ ಇದೆ. ಓ ಗಾಡ್. ಅಮ್ಮ ಬನ್ನಿ, ಹಾಸ್ಪಿಟಲ್ ಹೋಗೋಣ. ಬನ್ನಿ ಅಮ್ಮ, ಬನ್ನಿ. ಅಯ್ಯೋ, ಪರವಾಗಿಲ್ಲಪ್ಪ, ಚಿಕ್ಕ ಗಾಯ ಅಷ್ಟೇ. ಅರ್ಶನ ಹಚ್ಕೊಂಡ್ರೆ ಸರಿ ಹೋಗುತ್ತೆ. ನನ್ಗೋಸ್ಕರ ಹೋಗ್ದೇ ಇರ್ಬೇಡ, ನೀನ್ ಹೋಗ್ಬಾ. ಅದ್ಯಾಕಕ್ಕ ನೀನ್ ಹೋಗಲ್ವಾ? ರಕ್ತ ಬರ್ತಿರೋ ಕಾಲನ್ನ ಕಾರಲ್ಲಿ ಇಡಬಾರ್ದು ಅಹಲ್ಯ. ನನ್ ಮಗಂಗೆ ಸೆಂಟಿಮೆಂಟ್ಸ್ ಇಲ್ಲ ಅಂದ್ರೆ ನನ್ಗಿರಲ್ವಾ? ಅಮ್ಮ, ನೀನ್ ಈ ರೀತಿ ಇರ್ಬೇಕಾದ್ರೆ ನಾನು ಹೇಗೆ ಹೋಗಕ್ ಸಾಧ್ಯ? ಈಗ್ಲೇ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಏನ್ ವಿಶಾಲ್, ನೀನ್ ಇಲ್ಲೇ ಇದ್ರೆ ನನ್ನ ನೋಡಿ ಬೇಜಾರ್ ಮಾಡ್ಕೋತೀಯ. ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ ಮಗ ಟೇಕ್ ಆಫ್ ಮಾಡೋ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಇಂಥ ಗಾಯಗಳು ಎಷ್ಟೇ ಆದ್ರೂ ನನಗೆ ನೋವಾಗಲ್ಲ. ನನ್ನ ಮಾತ್ ಕೇಳು. ಅಮ್ಮ ಹಾಗಲ್ಲ ಅಮ್ಮ. ವಿಶಾಲ್, ಅಮ್ಮ ಹೇಳ್ತಿದ್ದೀನಲ್ವಾ, ನನ್ ಮಾತ್ ಕೇಳು. ಹುಷಾರಾಗಿ ಹೋಗಿ ಕೆಲ್ಸ ಮುಗಿಸ್ಕೊಂಡ್ ಬಾ. ಹಾಗಲ್ಲ ಅಮ್ಮ. ವಿಶಾಲ್, ಹೋಗ್ಲಿ, ನಾನ್ ಬರ್ಲಾ? ನೋ ನೋ ನೋ, ಐಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಬ್ರೋ, ನಾನ್ ಫ್ರೀ, ಬರ್ಲಾ ಬ್ರೋ? ವಿಕ್ರಾಂತ್, ವಿಶಾಲ್ಗೆ ಇರಿಟೇಟ್ ಮಾಡ್ಬೇಡ. ವಿಶಾಲ್,
ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಅಕ್ಕ ನಾನ್ ನೋಡ್ಕೋತೀನಿ. ವಿಕ್ರಾಂತ್, ಡಾಕ್ಟರ್ ಕಾಲ್ ಮಾಡು. ಅಮ್ಮನ್ ಚೆನ್ನಾಗಿ ನೋಡ್ಕೊ. ಅಮ್ಮ ಹುಷಾರಾಗಿರಿ. ಸರಿನಪ್ಪ, ನೀನ್ ಹೊರಡು. ಅಮ್ಮ ಹುಷಾರು. ಅತ್ತಿಗೆ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ನಾನು ಹೋಗಿ ಬರ್ತೀನಿ. ನನ್ಗೇನೂ ಆಗಿಲ್ಲ. ಡೋಂಟ್ ವರಿ, ನೀನ್ ಹೋಗ್ಬಾ ವಿಶಾಲ್. ಹುಷಾರಾಗಿ ಹೋಗ್ಬಮ್ಮ. ನಿನಗ್ ಮದ್ವೆ ಮಾಡಿ ಅತ್ತೆ ಮನೆಗ್ ಕಳಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಊರವ್ರೆ ನಿನ್ನ ಆಚೆ ಕಳಿಸ್ಬಿಟ್ರಲ್ಲಮ್ಮ. ಜನದ್ದೇನು ತಪ್ಪಿಲ್ಲಮ್ಮ, ನನ್ನ ಹಣೆ ಬರಹನೆ ಸರಿ ಇಲ್ಲ. ಎಲ್ರಿಗೂ ಒಳ್ಳೇದ್ ಮಾಡೋ ನಿನಗೆ ಯಾಕೆ ಒಳ್ಳೇದಾಗಲ್ಲ ಅನ್ನೋದೇ ಪ್ರಶ್ನೆ. ಶ್ಯಾಮಲಕ್ಕ, ನೀನ್ ಹಿಂಗ್ ಅಳ್ತಾ ಇದ್ರೆ ನೈನಿ ಹೆಂಗ್ ಖುಷಿಯಾಗಿರ್ತಾಳೆ ಹೇಳು? ಹೌದಮ್ಮ, ನಾನೇನ್ ದೂರ ಇದ್ದೀನ, ಅಮ್ಮನವ್ರ ನೆರಳಲ್ಲೇ ಇದ್ದೀನಿ. ಇಲ್ಲಿಂದ ನಾನ್ ಜೋರಾಗಿ ಕೂಗಿದ್ರೆ ನಮ್ಮೂರ್ನವ್ರಿಗೂ ಕೇಳ್ಸುತ್ತಮ್ಮ. ತಗೋಮ್ಮ. ಏನಮ್ಮ? ಹಪ್ಪಳ ಮಾರಿ ಬಂದಿದ್ದ ದುಡ್ಡು. ತಗೋ ನೈನಿ, ಇಲ್ಲಾಂದ್ರೆ ಸುಮ್ಮನ ಇಸ್ಕೊಂಡ್ಬಿಡ್ತಾಳೆ. ಸುಮ್ಮನಾಗೆ ಕೊಡಮ್ಮ, ಏನಾದ್ರೂ ತಗೋತಾಳೆ. ಯಾಕೆ ನನ್ನ ಹತ್ರ ತಗೋಬಾರ್ದು ಅಂತನಾ? ತಗೊಳ್ತೀನಮ್ಮ. ಇದೇ ನನಗ್ ಬೇಕಾಗಿತ್ತು. ಆಟೋ ಬಂತಕ್ಕ? ಹೋಗ್ಬಿಡ್ಬಮ್ಮ. ಹುಷಾರು ನೈನಿ. ತಾತನ್ ಚೆನ್ನಾಗಿ ನೋಡ್ಕೋ. ಸುಮ್ಮ ನಾನ್ ಕೇಳ್ದೆ ಅನ್ನಮ್ಮ. ಶಿವ, ಅಮ್ಮನ್ನ ನೋಡ್ಕೋ.
ವಿಶಾಲಕ್ಷಮ್ಮ ತಾಯಿ, ಯಾರಿಗೂ ಅಪಾಯ ಕಾಯ್ತಾ ಇದೆ. ಯಾರಮ್ಮ ಅವರು? ಎಲ್ಲಿಂದ ಬರ್ತಾ ಇದ್ದಾರೆ? ಏನ್ ಮಾವ ನೀನ್ ಹೇಳ್ತಿರೋದು? ಹೌದು ವಲ್ಲಭ, ಅರ್ಧ ಆಸ್ತಿಗೆ ನೀನು, ಇನ್ನುಳಿದಿರೋ ಆಸ್ತಿಗೆ ವಿಕ್ರಾಂತೆ ವಾರಸುದಾರ. ಇವತ್ತೇ 2 ಸೂಟ್ ಹೊಲ್ಸ್ಕೊಳ್ಳಿ. ಪಟ್ಟಾಭಿಷೇಕದ ದಿನ ಹತ್ರ ಬರ್ತಾ ಇದೆ. ಕನ್ಫ್ಯೂಸ್ ಮಾಡದೆ ಕ್ಲಾರಿಟಿಯಾಗಿ ಹೇಳು ಮಾವ. ಆ ವಿಶಾಲ್ ಇಂಡಿಯಾದಲ್ಲಿ ಇರೋವರೆಗೂ ತಲೆ ಮೇಲೆ ಕಿರೀಟ ಇಟ್ಕೊಳ್ಳೋದಿರ್ಲಿ, ಕೊಬ್ಬರಿ ಎಣ್ಣೆನ ಹಚ್ಚಕ್ಕಾಗಲ್ಲ. ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಲ್ಲಿ ಏನ್ ಮಜಾ ಇರುತ್ತೆ ವಲ್ಲಭ? ನೀವಿಬ್ರು ಕಿಂಗ್ ಆದ್ಮೇಲೆ ಹಾಂಗ್ಕಾಂಗ್ ಅಲ್ಲಿ ಬೇಡ ಬೇಡ, ಅದು ಚೈನಾ ಕೊರೋನಾ ಹುಟ್ಟಿದ ಅಲ್ಲೇ ಅಲ್ವಾ? ಅಲ್ಲಿ ಬೇಡ, ಬ್ಯಾಂಕಾಕ್ಗೆ 3 ಜನನು ಹೋಗಿ ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋಣ. ಸುಮ್ನೆ ಕನಸು ಕಾಣ್ಬೇಡ ಮಾವ. ವಿಶಾಲ್ ಇರೋವರೆಗೂ ನಾವು ಶ್ರೀಲಂಕಾ ಕೂಡ ಹೋಗಕ್ಕಾಗಲ್ಲ. ಅಯ್ಯೋ ಪೆದ್ದ, ಇನ್ನೆಲ್ಲಪ್ಪ ವಿಶಾಲ್ ಇಷ್ಟೊತ್ತಿಗಾಗ್ಲೇ ಕೈಲಾಸಕ್ಕೆ ಹೋಗಿರ್ತಾನೆ. ಅಂದ್ರೆ ಕಾರ್ಗೆ ಬ್ರೇಕ್ ಫೇಲ್ ಹೋಗೋ ತರ ಮಾಡಿದ್ದೀನಿ. ಲಕ್ಷ್ಮೀಪುರಕ್ಕಲ್ಲ, ಕೈಲಾಸಕ್ಕೆ ಹೋಗ್ತಾನೆ. ಸಾಯಿಸ್ಬಿಡ್ತೀನಿ ನಿನ್ನ. ವಿಶಾಲ್ಗೆ ಭಯ ಪಡ್ಸೋಂದ್ರೆ ಅವನ್ಗೆ ಚಟ್ಟನೆ ಕಟ್ಟೋ ಪ್ಲಾನ್ ಮಾಡಿದ್ಯಾ? ಆ ಪೀಡೆ ತೊಲಗ್ಲಿ ಅಂತ. ಬಾಯ್ ಮುಚ್ಚು, ಯೂಸ್ಲೆಸ್ ಫೆಲೋ. ಮರ್ಡರ್ ಮಾಡೋದು ನನಗ್ ಗೊತ್ತಿಲ್ವಾ? ನಮ್ಮ ಕೈಗೆ ಕಲೆ ಹತ್ತದೇ ಇರೋ ಹಾಗೆ ಚಿನ್ನ ಮುದ್ದು ಅಂತ ಪ್ರೀತಿಯಿಂದ ಮಾತಾಡ್ತಾ ಹಳ್ಳ ತೋಡಿ ವಿಶಾಲ್ಗೆ ಮನೆಯವ್ರಿಗೆ ಭಯ ಹುಟ್ಟಿಸಿ ಅವನನ್ನ ಅಮೆರಿಕ ಕಳ್ಸೋಣ ಅಂತ ಅನ್ಕೊಂಡೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಬಿಳಿ ಸೀರೆ ಉಟ್ಕೊಂಡು ಜೀವನ ಪೂರ್ತಿ ಜೈಲಲ್ಲೇ ಬಿದ್ದಿರ್ಬೇಕಾಗತ್ತೆ. ಈಗೇನ್ ಮಾಡೋಣ ಅಂತೀರಾ? ಇನ್ನೇನು ಮಾಡಕ್ಕಾಗಲ್ಲ. ಆಯುಷ ಗಟ್ಟಿ ಇದ್ರೆ ಬದುಕ್ತಾನೆ. ಏನ್ ಮಾಡ್ತಾ ಇದ್ದೀರಾ? ಒಬ್ಬರಿಗಿಂತ ಒಬ್ರು ತಲೆ ಓಡಿಸ್ತಾ ಇರೋ ಹಾಗಿದೆ. ಹಾಸಿನಿ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? 3 ಜನ ಗಂಡಸರು ಮೇಧಾವಿಗಳ ತರ ನಿಮ್ಗೇನೋ ಸಲಹೆ ಕೊಡ್ತಿರೋ ಹಾಗಿದೆ, ಅದಕ್ಕೆ ಹೇಳ್ದೆ ಅತ್ತೆ. ಅಂದ್ರೆ ನೀನು ಏನು ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಲಿಲ್ಲ, ಹೇಳ್ತೀರಾ? ನೀವ್ ಕುಡಿತೀರಾ ಅಂತ ತಗೊಂಡ್ ಬಂದೆ. ಏನದು? ಅಮೃತ್ ಬಳ್ಳಿ ಎಲೆಯಿಂದ ತಯಾರಿಸಿರೋ ಕಷಾಯ. ಇದನ್ನ ಕುಡಿದ್ರೆ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ಎಂತ ದೊಡ್ಡ ರೋಗ ಇದ್ರೂ ವಾಸಿ ಆಗುತ್ತಂತೆ. ಕೋಣಕ್ಕೆ ಶಕ್ತಿ ಬರೋ ಕಾರಣ ಅಂದ್ರೆ. ನಿಲ್ಲಿಸ್ತ್ಯಾ? ಇದೀಗ ಯಾಕೆ? ಹಾಗಿದ್ರೆ ಫ್ರಿಜ್ ನಲ್ಲಿ ಇಡ್ತೀನಿ, ಆಮೇಲೆ ಬಂದ್ ಕುಡೀರಿ. ಇವಳೊಬ್ಳು ಕೇಳಿಸ್ಕೊಂಡ್ಬಿಟ್ಲೇನು ಅಂತ ಭಯ ಪಟ್ಟೆ. ಇವಾಗ್ಲೇ ರಿಲ್ಯಾಕ್ಸ್ ಆಗ್ಬೇಡ ಮಾಮ್. ಆಕ್ಸಿಡೆಂಟ್ ಆದ್ಮೇಲೆ ನಾವ್ ಯಾರು ತಗ್ಲಾಕೊಳ್ದೇ ಇರೋವರೆಗೂ ಟೆನ್ಷನ್ ತಪ್ಪಿದ್ದಲ್ಲ. ತಲೆ ಕೆಡ್ಸ್ಕೊಬಿಡಕ್ಕ. ಲಕ್ಷ್ಮೀಪುರಕ್ಕೆ ಹೋಗೋ ರೋಡಲ್ಲಿ ಹಳ್ಳ ಕೊಳ್ಳ ಜಾಸ್ತಿ. ಬ್ರೇಕ್ ಇಲ್ದೆ ಕಾರ್ ಹಳ್ಳಕ್ ಬಿದ್ರೆ ಅಲ್ಲೇ ಸತ್ ಹೋಗ್ತಾನೆ. ಸ್ವಾಮೀಜಿ ಕೊಟ್ಟ ರಕ್ಷೆ ಕೂಡ ಅವನ್ನ ಕಾಪಾಡೋದಕ್ಕಾಗಲ್ಲ. ತಮ್ಮಂಗ್ ಹೀಗ್ ಕೂತಿದ್ದಾಳೆ. ನೈನಿ ಅಕ್ಕನ್ನ ಹುಡ್ಕಕ್ ಹೋದವರು ಅವಳ ಹಾಳ್ ಬಾವಿಲ್ ಬಿದ್ದಿರೋದೇನಾದ್ರೂ ನೋಡಿದ್ರಾ, ಅಥವಾ ಲಾರಿ ಕೆಳಗ್ ಬಿದ್ದು ಸತ್ತಿರೋದನ್ನ ನೋಡಿದ್ರಾ? ಅಮ್ಮ, ಯಾಕೆ ಹಿಂಗಿದ್ಯಾ?
ನೈನಿ ಅಕ್ಕ ಬಗ್ಗೆ ಏನಾದ್ರೂ ಕೇಳ್ಬಾರದನ್ ಕೇಳ್ದ? ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗತ್ತೆ ಅಂತ ನೀನ್ ಹೇಳ್ತಿರ್ತೀಯಲ್ಲ. ಮನ್ಸು ಗಟ್ಟಿ ಮಾಡ್ಕೋ, ನಡೆಯೋದೆಲ್ಲ ದೇವ್ರ ಆಟ. ನಿಲ್ಲಿಸ್ತೀಯಾ ನಿನ್ ಪಾಠ? ನೈನಿ ಅಕ್ಕನ ಬಿಟ್ ಬಂದಿದ್ಕೆ ಅಕ್ಕ ಅಳ್ತಾ ಇದ್ದಾಳೆ. ಅಮ್ಮ, ಅಕ್ಕ ಸಿಕ್ಕದ್ಲಾ? ಎಲ್ಲಿದ್ಲು? ಹೇಗಿದ್ದಾಳೆ? ಏನಾಯ್ತು? ನಿನ್ ಕಾಟ ಇಲ್ವಲ್ಲ, ಚೆನ್ನಾಗೇ ಇದ್ದಾಳೆ. ಲೈ ಸುಮ್ನಿರೋ. ಅಮ್ಮ ನೀನ್ ಹೇಳಮ್ಮ. ಊರಿಗೆ ದೂರ ಆಗಿ ಬಿದ್ದೋದ್ ಗುಡಿನ ಶುದ್ಧ ಮಾಡ್ಕೊಂಡು ವಿಶಾಲಾಕ್ಷಮ್ಮನ್ ಸೇವೆ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಅನ್ಕೊಂಡೆ. ಓದು ಬರಹ ಗೊತ್ತಿಲ್ಲ ಅಂದ್ರು ಅಕ್ಕಂಗೆ ಬದುಕೋ ದಾರಿ ಗೊತ್ತು. ದಿಕ್ಕಿಲ್ದವ್ರಿಗೆ ದೇವ್ರೇ ದಿಕ್ಕು ಅಂತಾರಲ್ಲ, ಹಾಗನ್ಕೊಂಡು ಅಮ್ನೋರ್ ಸೇವೆ ಮಾಡ್ತಿರ್ಬೋದೇನೋ. ಆರಾಮಾಗಿರ್ತಾಳ್ ಬಿಡು, ನೀನ್ ತಲೆ ಕೆಡ್ಸ್ಕೊಬೇಡ. ಹೌದು, ತಾತ ಎಲ್ಲಿ? ನೈನಿ ಹತ್ರನೇ ಇರ್ತೀನಿ ಅಂತ ನಮ್ಮನ್ನ ಊರ್ಗ್ ಹೋಗಕ್ ಹೇಳಿದ್ರು. ಅಯ್ಯೋ ರಾಮ, ಮತ್ ನಾವ್ ಹೇಗ್ ಬದುಕೋದು? ಗುಡಿಯಲ್ಲಿ ಅಮ್ಮನವ್ರ ಪೂಜೆ ಮಾಡಿ ಪ್ರಸಾದ ಜೊತೆ 10 ರೂಪಾಯಿ ತರೋ ತಾತ ಇಲ್ಲಾಂದ್ರೆ ಕಷ್ಟ ಆಗಲ್ವಮ್ಮ? ನೈನಿ ಕಣ್ಮುಂದೆ ಇಲ್ದಿದ್ಮೇಲೆ ಹೊಟ್ಟೆಗೆ ಏನ್ ಸೇರುತ್ತೆ? ತಿಂದ್ರು ಮೈಗೆ ಹತ್ತತ್ತ? ನಂಗ್ ಹಸ್ವಾಗಲ್ವಾ? ಊಟ ಇಲ್ದೆ ನಾನೇನಾದ್ರೂ ಸ್ವರ್ಗೋದ್ರೆ ನಿನ್ ಚಿಕ್ಕ ಮಗ್ಳು ಹೇಗಿದ್ದಳು ಹೇಗಾದ್ಲು ಅಂತ ಜನ ನಿನ್ನೆ ಬೈಯೋದು. ನೀ ಅಷ್ಟೆಲ್ಲ ಕಷ್ಟಪಡೋದೇ ಬೇಡ ಬಿಡು. ತಾತ ಏನಾದ್ರು ಮಾಡಿ ನಮ್ಮನ್ನೆಲ್ಲ ಸಾಕ್ತಾರೆ. ಎಲ್ಲಿಂದ ತರ್ತಾರೆ? ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತನ್ ಬಿಡು. ನೀನಂತೂ ನಯನಿ ಜೊತೆ ಇರಲ್ವಲ್ಲ. ನೀನು ಒಪ್ಕೊಂಡ್ರೆ ನಾವು ನೈನಿ ಜೊತೆಲೇ ಇರೋಣ್ವಾ? ಆಗಲ್ಲ, ಹುಟ್ಟಿದೂರ್ನ ಬಿಟ್ ನನ್ ಬರಲ್ಲ. ನೀನ್ ಮದುವೆ ಆದ್ರೂ ಇಲ್ಲೇ ಇರ್ತೀಯಾ? ಅಂತ ಕರ್ಮ ನನ್ಗ್ಯಾಕೆ? ಬೇರೆ ಊರು ಹುಡ್ಗ ಸಿಗಲ್ವಾ ನಂಗೆ? ಅಕ್ಕ ಹೇಗಿದ್ದಾಳೋ ಏನೋ ಅನ್ನೋ ಯೋಚನೆನೇ ಇಲ್ಲ ಇವಳಿಗೆ. ಅಮ್ಮ ಕಟ್ಟಿರೋ ರಕ್ಷೆ, ಅಪ್ಪ ಕೊಡ್ಸಿರೋ ಕಾರು, ನನಗ್ ಸಿಕ್ಕಿರೋ ಜುಮ್ಕಿ, ಮೂರು ನನ್ನ ಜೊತೆಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಹಾಗಿರುವಾಗ ನನಗೇನೋ ಆಗುತ್ತೆ ಅಂತ ಟೆನ್ಷನ್ ಆಗೋ ಅವಶ್ಯಕತೆನೇ ಇಲ್ಲ. ನೋಡೋಣ, ವೆದರ್ ತುಂಬಾ ಚೆನ್ನಾಗಿದೆ. ಅಮ್ಮ ನೈನಿ,